ಒಂದು ಕಾಲದಲ್ಲಿ ಈ ಭೂಮಿಯ ಮೇಲೆ ಜೀವಿಸಿದ್ದ ಅತಿ ದೊಡ್ಡ ಪ್ರಾಣಿ ಯಾವುದು ಅಂದ್ರೆ ಅದು ಡೈನೋಸರ್ಸ್ ಅಂತ ನಾವು ಹೇಳ್ತೀವಿ. ಬಟ್ ನಿಮ್ಗೆ ಗೊತ್ತಾ, ಈ ಭೂಮಿಯ ಮೇಲೆ ಡೈನೋಸರ್ಸ್ ಅನ್ನ ಕೂಡ ಬೇಟೆಯಾಡಬಲ್ಲ ದೊಡ್ಡ ದೊಡ್ಡ ಜೀವಿಗಳು ಜೀವಿಸಿದ್ವು. ಹೌದು, ನೀವು ಕೇಳಿದ್ದು ನಿಜ. ಇವತ್ತಿನ ವಿಡಿಯೋದಲ್ಲಿ ಅಂತಹ ಭಯಂಕರವಾದ ಜೀವಿಗಳ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇನ್ನು ತಡ ಮಾಡುವುದು ಬೇಡ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಂಬರ್ 10, ಎಲ್ಮೋಸೋರಸ್. ಫ್ರೆಂಡ್ಸ್, ಇದು ಒಂದು ಸಮುದ್ರದ ಜೀವಿ. ಹೆಚ್ಚು ಕಡಿಮೆ 80 ಮಿಲಿಯನ್ ವರ್ಷಗಳ ಹಿಂದೆ ಅಂದ್ರೆ ಲೇಟ್ ಕ್ರಿಟೇಷಿಯಸ್ ಪೀರಿಯಡ್ ನಲ್ಲಿ ಸಮುದ್ರದ ಆಳವಾದ ಪ್ರದೇಶದಲ್ಲಿ ಇದು ಜೀವಿಸಿತ್ತು. ಈ ಜೀವಿಯಲ್ಲಿದ್ದ ವಿಶೇಷತೆ ಏನಂದ್ರೆ ಇದರ ಕುತ್ತಿಗೆಯ ಭಾಗ ತುಂಬಾನೇ ಉದ್ದವಾಗಿತ್ತು. ಅಂದ್ರೆ ಈಗಿನ ಜಿರಾಫೆಗಳಿಗೆ ಯಾವ ರೀತಿ ಉದ್ದವಾದ ಕುತ್ತಿಗೆ ಇದೆಯೋ ಸೇಮ್ ಅದೇ ರೀತಿಯಲ್ಲಿ ಈ ಸಮುದ್ರದ ಜೀವಿಯ ಕುತ್ತಿಗೆ ಕೂಡ ತುಂಬಾನೇ ಉದ್ದವಾಗಿತ್ತು. ಬಟ್ ಜಿರಾಫೆಗಳಿಗೂ ಈ ಎಲ್ಮೋಸರಸ್ಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಬದಲಿಗೆ ಇದೊಂದು ಸಮುದ್ರದಲ್ಲಿರುವ ರೆಪ್ಟೈಲ್ ಅಂದ್ರೆ ಸರೀಸೃಪ. ಆ ಸಮಯದಲ್ಲಿ ಸಮುದ್ರದ ಅತಿ ದೊಡ್ಡ ಜೀವಿಗಳಲ್ಲಿ ಇದು ಕೂಡ ಒಂದು. ಇದರ ದೇಹದ ಟೋಟಲ್ ಉದ್ದ ಬಂದು 40 ಅಡಿಗಳು. ಕೇವಲ ಇದರ ಕುತ್ತಿಗೆ ಮಾತ್ರವೇ 25 ಅಡಿ ಉದ್ದ ಇರುತ್ತೆ. ಈ ಎಲ್ಮೋಸರಸ್ ಒಂದು ಮಾಂಸಾಹಾರಿ ಜೀವಿ. ಮುಖ್ಯವಾಗಿ ಮೀನುಗಳನ್ನ ಹಾಗೂ ಸಮುದ್ರದ ಚಿಕ್ಕ ಚಿಕ್ಕ ಜೀವಿಗಳನ್ನ ಬೇಟೆಯಾಡಿ ಇದು ತಿಂತಾ ಇತ್ತು. ಇದರ ಉದ್ದವಾದ ಕುತ್ತಿಗೆ ಮತ್ತು ದೈತ್ಯವಾದ ದೇಹದಿಂದ ಇದು ತುಂಬಾನೇ ಸುಲಭವಾಗಿ ಬೇಟೆಯಾಡ್ತಾ ಇತ್ತು. ಈ ಎಲ್ಮೋಸರಸ್ ನ ಮೊಟ್ಟ ಮೊದಲ ಪಳೆಯುಳಿಕೆಯನ್ನ 1867ರಲ್ಲಿ ಎಡ್ವರ್ಡ್ ಡ್ರಿಂಕರ್ ಕೋಪ್ ಅನ್ನುವ ಒಬ್ಬ ಅಮೆರಿಕದ ವಿಜ್ಞಾನಿ ಯುಎಸ್ ನ ಕಾನ್ಸಸ್ ನಲ್ಲಿ ಕಂಡು ಹಿಡಿದಿದ್ದಾರೆ. ನಂಬರ್ 9, ಡಂಕ್ಲಿಯಾಸ್ಟಿಯಸ್. ಫ್ರೆಂಡ್ಸ್, ಸಮುದ್ರದ ಅತಿ ದೊಡ್ಡ ಮೀನಿನ ಪ್ರಜಾತಿ ಇದು. ಸುಮಾರು 382ರಿಂದ 358 ಮಿಲಿಯನ್ ವರ್ಷಗಳ ಹಿಂದೆ ಅಂದ್ರೆ ಡೆವೋನಿಯನ್ ಕಾಲದಲ್ಲಿ ಸಮುದ್ರದ ಅತ್ಯಂತ ಆಳವಾದ ಪ್ರದೇಶದಲ್ಲಿ ಈ ಡಂಕ್ಲಿಯಾಸ್ಟಿಯಸ್ ಜೀವಿಸ್ತಾ ಇತ್ತು. ಡೆವೋನಿಯನ್ ಕಾಲದಲ್ಲಿ ಜೀವಿಸಿದ್ದ ಅತಿ ದೊಡ್ಡ ಮತ್ತು ಖತರ್ನಾಕ್ ಆದ ಮೀನು ಇದು. ಇದು ಹೆಚ್ಚು ಕಡಿಮೆ 33 ಅಡಿಗಳಷ್ಟು ಉದ್ದ ಮತ್ತು 1 ಟನ್ ತೂಕವನ್ನ ಕೂಡ ಹೊಂದಿತ್ತು. ಇದು ನೋಡೋದಕ್ಕೆ ತುಂಬಾನೇ ಭಯಂಕರವಾಗಿ ಕಾಣ್ತಾ ಇತ್ತು. ಹಾಗೂ ಇದರ ಬಲಿಷ್ಠವಾದ ದೇಹ ಇದಕ್ಕೆ ಒಂದು ಕವಚದ ರೀತಿ ರಕ್ಷಣೆ ಕೊಡ್ತಾ ಇತ್ತು. ಜೊತೆಗೆ ಇದರ ತಲೆ ಕೂಡ ತುಂಬಾನೇ ದೊಡ್ಡದಾಗಿತ್ತು. ಈ ಮೀನಿನ ದವಡೆ ಎಷ್ಟೊಂದು ಪವರ್ಫುಲ್ ಆಗಿತ್ತು ಅಂದ್ರೆ ಇದಕ್ಕಿಂತ ದೊಡ್ಡ ದೊಡ್ಡ ಗಾತ್ರದ ಜೀವಿಗಳನ್ನ ಕೇವಲ ಬೈಟ್ ಫೋರ್ಸ್ ಇಂದಾನೆ ಇದು ಬೇಟೆಯಾಡ್ತಾ ಇತ್ತು. ಇದರಿಂದಾನೆ ಇಲ್ಲಿಯವರೆಗೂ ಸಮುದ್ರದಲ್ಲಿ ಜೀವಿಸಿದ್ದ ಅತ್ಯಂತ ಡೇಂಜರ್ಸ್ ಆದ ಮೀನುಗಳ ಲಿಸ್ಟ್ ನಲ್ಲಿ ಇದನ್ನ ಕೂಡ ಸೇರಿಸಲಾಗಿದೆ. ಈ ಮೀನು ಎಷ್ಟೊಂದು ವೇಗವಾಗಿ ಬೇಟೆಯಾಡುತ್ತೆ ಅಂದ್ರೆ ಕಣ್ಣು ಮಿಟಕಿಸುವ ವೇಗದಲ್ಲಿ ಬೇಟೆಯನ್ನ ಕೊಂದು ಬಿಡುತ್ತೆ. ಆದ್ರೆ ಡೆವೋನಿಯನ್ ಕಾಲದ ಕೊನೆಯಲ್ಲಿ ಬೇರೆ ಸಮುದ್ರದ ಜೀವಿಗಳ ತರ ಈ ಡಂಕ್ಲಿಯಾಸ್ಟಿಯಸ್ ಕೂಡ ಅಳಿದು ಹೋಗುತ್ತೆ. ನಂಬರ್ 8, ಪ್ಲಾಟಿಬೆಲೊಡಾನ್. ಈ ಪ್ರಾಣಿಯನ್ನ ನೋಡಿದ ಕೂಡಲೇ ಇದು ಆನೆಯ ಜಾತಿಗೆ ಸೇರಿದ ಪ್ರಾಣಿ ಅಂತ ನಿಮ್ಗೆಲ್ಲ ಗೊತ್ತಾಗುತ್ತೆ. ಆದ್ರೆ ಈಗಿನ ಆನೆಗಳಿಗೆ ಹೋಲಿಸಿದ್ರೆ ಇದು ತುಂಬಾನೇ ವಿಚಿತ್ರವಾಗಿದೆ. ಅಂದ್ರೆ ಇದರ ಸೊಂಡಿಲು ಈಗಿನ ಆನೆಗಳ ಸೊಂಡಿಲಿಗಿಂತ ಹೆಚ್ಚು ದಪ್ಪ ಮತ್ತು ತುಂಬಾನೇ ವಿಚಿತ್ರವಾಗಿದೆ. ಪ್ರೆಸೆಂಟ್ ಈ ಜಾತಿಯ ಆನೆಗಳು ಅಸ್ತಿತ್ವದಲ್ಲಿ ಇಲ್ಲದೆ ಇರಬಹುದು. ಬಟ್ ಈ ಪ್ಲಾಟಿಬೆಲೊಡಾನ್ ಈಗಿನ ಆನೆಗಳ ಪೂರ್ವಿಕ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಈ ದೈತ್ಯವಾದ ಆನೆಯ ಜಾತಿ ಹೆಚ್ಚು ಕಡಿಮೆ 10ರಿಂದ 15 ಮಿಲಿಯನ್ ವರ್ಷಗಳ ಹಿಂದೆ ಅಂದ್ರೆ ಮಿಯೋಸನ್ ಕಾಲದಲ್ಲಿ ಈ ಭೂಮಿಯ ಮೇಲೆ ಜೀವಿಸಿತ್ತು. ಆದ್ರೆ ಹೆಚ್ಚು ಕಡಿಮೆ 8 ಮಿಲಿಯನ್ ವರ್ಷಗಳ ಹಿಂದೆ ಇವು ಕಂಪ್ಲೀಟ್ ಆಗಿ ಅಳಿದು ಹೋಗಿವೆ. ಈ ಆನೆಗಳಲ್ಲಿರುವ ವಿಶೇಷತೆ ಏನಂದ್ರೆ ಅದು ಇದರ ಸೊಂಡಿಲು. ಅದರಲ್ಲೂ ಇದರ ಕೆಳಗಡೆ ಇರುವ 2 ದಂತಗಳು ತುಂಬಾ ಬಲಿಷ್ಠವಾಗಿದ್ವು. ಬೇರೆ ಪ್ರಾಣಿಗಳನ್ನ ಹೆದರಿಸಲು ಈ ದಂತಗಳನ್ನ ಆನೆಗಳು ಬಳಸ್ತಾ ಇದ್ವು. ಈ ಆನೆಗಳ ಸೊಂಡಿಲಿನ ಕೆಳಗಡೆ ಇರುವ ಚಪ್ಪಟೆ ಆಕಾರದ ದಂತಗಳಿಂದಾನೆ ಇದಕ್ಕೆ ಪ್ಲಾಟಿಬೆಲೊಡಾನ್ ಅನ್ನುವ ಹೆಸರು ಬಂದಿದೆ. ಪ್ಲಾಟಿ ಪದದ ಅರ್ಥ ಬಂದು ಚಪ್ಪಟೆ ಹಾಗೂ ಬೆಲೊಡಾನ್ ಅಂದ್ರೆ ಬಲಿಷ್ಠವಾದ ದಂತಗಳು. ಈಗಿನ ಆನೆಗಳ ತರ ಇವು ಕೂಡ ನೀರಿನಲ್ಲಿ ಅದ್ಭುತವಾಗಿ ಈಜಬಲ್ಲವು. ಈ ಪ್ಲಾಟಿಬೆಲೊಡಾನ್ ಪಳೆಯುಳಿಕೆಗಳು ಚೀನಾ, ಮಂಗೋಲಿಯಾ, ಭಾರತ ಹಾಗೂ ಏಷ್ಯಾದ ಇನ್ನಿತರ ದೇಶಗಳಲ್ಲಿ ಕೂಡ ಕಂಡು ಬಂದಿವೆ. ನಂಬರ್ 7, ಪ್ಯಾರಾಸೋರಲೋಪಸ್. ಫ್ರೆಂಡ್ಸ್, ಇದು ಒಂದು ಸಸ್ಯಾಹಾರಿ ಡೈನೋಸರ್ ಗಳ ಜಾತಿ. ಬಟ್ ಬೇರೆ ಡೈನೋಸರ್ ಗಳಿಗಿಂತ ಇದು ತುಂಬಾನೇ ವಿಭಿನ್ನವಾಗಿತ್ತು. ಸುಮಾರು 70 ಮಿಲಿಯನ್ ವರ್ಷಗಳ ಹಿಂದೆ ಅಂದ್ರೆ ಕ್ರಿಟೇಷಿಯಸ್ ಕಾಲದಲ್ಲಿ ಇವು ಭೂಮಿಯ ಮೇಲೆ ರಾಜ್ಯಭಾರ ಮಾಡ್ತಿದ್ವು. ವಿಜ್ಞಾನಿಗಳು ಇದನ್ನ ಡಕ್ ಬಿಲ್ ಡೈನೋಸರ್ ಅಂತ ಕೂಡ ಕರೀತಾರೆ. ಈ ಡೈನೋಸರ್ ಗಳ ತಲೆಯ ಮೇಲಿದ್ದ ಕೊಂಬಿನಿಂದ ಇದನ್ನ ಗುರುತಿಸಲಾಗುತ್ತೆ. ಈ ಡೈನೋಸರಸ್ 33ರಿಂದ 40 ಅಡಿ ಉದ್ದವಿತ್ತು ಹಾಗೂ ಇದರ ಎತ್ತರ 16 ಅಡಿಗಳು, ತೂಕ 2ರಿಂದ 4 ಟನ್ ಇರ್ತಾ ಇತ್ತು. ವಿಜ್ಞಾನಿಗಳ ಪ್ರಕಾರ ಈ ಡೈನೋಸರ್ ಗಳು ಹೆಚ್ಚಾಗಿ ಗುಂಪಿನಲ್ಲಿ ಜೀವಿಸಲು ಇಷ್ಟಪಡ್ತಿದ್ವು. ನಂಬರ್ 6, ಟ್ರಿಲೋಬೈಟ್ಸ್. ಈ ಜೀವಿಗಳು ಸುಮಾರು 520 ಮಿಲಿಯನ್ ವರ್ಷಗಳ ಹಿಂದೆ ಅಂದ್ರೆ ಪ್ರಾರಂಭಿಕ ಕ್ಯಾಂಬ್ರಿಯನ್ ಕಾಲದಲ್ಲಿ ಭೂಮಿಯ ಮೇಲೆ ಜೀವಿಸಿದ್ವು. ಈ ರಹಸ್ಯವಾದ ಜೀವಿ 210 ಮಿಲಿಯನ್ ವರ್ಷಗಳ ಕಾಲ ಈ ಭೂಮಿಯ ಮೇಲೆ ಕಂಡು ಬರ್ತಾ ಇದ್ವು. ಇಲ್ಲಿ ಆಶ್ಚರ್ಯಕರ ಸಂಗತಿ ಏನಂದ್ರೆ ಈ ಟ್ರಿಲೋಬೈಟ್ಸ್ ನಲ್ಲಿ ಸುಮಾರು 20,000ಕ್ಕಿಂತ ಹೆಚ್ಚು ಪ್ರಜಾತಿಗಳು ಇದ್ವು. ನಾರ್ಮಲ್ ಆಗಿ ಹೆಚ್ಚು ಪ್ರಜಾತಿಗಳು ಸೈಜ್ ನಲ್ಲಿ ಚಿಕ್ಕದಾಗಿದ್ವು. ಆದ್ರೆ ಕೆಲವು ಪ್ರಜಾತಿಗಳು ಮಾತ್ರ ತುಂಬಾನೇ ದೊಡ್ಡ ಗಾತ್ರದಲ್ಲಿ ಬೆಳೀತಾ ಇದ್ವು. ಸಮುದ್ರದ ಈ ರಹಸ್ಯವಾದ ಜೀವಿಯ ಪಳೆಯುಳಿಕೆಗಳು ಆಲ್ಮೋಸ್ಟ್ ಎಲ್ಲಾ ಮಹಾದ್ವೀಪಗಳಲ್ಲೂ ಸಿಕ್ಕಿವೆ. ಆದ್ರೆ ಕ್ಯಾಂಬ್ರಿಯನ್ ಕಾಲದ ಕೊನೆಯಲ್ಲಿ ಈ ಜೀವಿಗಳು ಕೂಡ ನಾಶವಾಗಿ ಹೋಗಿವೆ. ನಂಬರ್ 5, ಡಿಮೋರ್ಫಡಾನ್. ಫ್ರೆಂಡ್ಸ್, ಇದೊಂದು ಟೀರಸ್ ನ ಅಡಿದು ಹೋಗಿರುವ ಪ್ರಜಾತಿ. ಅಂದ್ರೆ ಇದು ಗಾಳಿಯಲ್ಲಿ ಹಾರಬಲ್ಲ ಒಂದು ದೊಡ್ಡ ಗಾತ್ರದ ಸರೀಸೃಪ. ತುಂಬಾ ಜನ ಇದನ್ನ ಡೈನೋಸರಸ್ ಅಂತ ಅಂದುಕೊಂಡಿರ್ತಾರೆ. ಆದ್ರೆ ಇದು ಡೈನೋಸರಸ್ ಅಲ್ಲ, ಬದಲಿಗೆ ಒಂದು ಸರೀಸೃಪ. ಹೆಚ್ಚು ಕಡಿಮೆ 200 ಮಿಲಿಯನ್ ವರ್ಷಗಳ ಹಿಂದೆ ಜುರಾಸಿಕ್ ಕಾಲದಲ್ಲಿ ಈ ಭೂಮಿಯ ಮೇಲೆ ಜೀವಿಸಿತ್ತು. ಡಿಮೋರ್ಫಡಾನ್ ನ ಅರ್ಥ ಬಂದು 2 ತರಹದ ಹಲ್ಲುಗಳು ಅಂತ. ಅಂದ್ರೆ ಗಾಳಿಯಲ್ಲಿ ಹಾರಬಲ್ಲ ಈ ಸರೀಸೃಪದ ದವಡೆಗಳಲ್ಲಿ 2 ತರಹದ ಹಲ್ಲುಗಳು ಇದ್ವು. ಈ ಸರೀಸೃಪ ತನ್ನ ರೆಕ್ಕೆಯನ್ನ ಬಿಚ್ಚಿದಾಗ ಹೆಚ್ಚು ಕಡಿಮೆ 1.5 ಮೀಟರ್ ಉದ್ದ ಬರ್ತಾ ಇತ್ತು. ಈ ಸರೀಸೃಪದ ವಿಶೇಷತೆ ಏನಂದ್ರೆ ಇದರಲ್ಲಿರುವ ಉದ್ದವಾದ ಮತ್ತು ಬಲಿಷ್ಠವಾದ ಉಗುರುಗಳು ಇದರ ರೆಕ್ಕೆಗೆ ಹಾರಲು ಸಹಾಯ ಮಾಡ್ತಿದ್ವು. ಜೊತೆಗೆ ಇದರ ಪಂಜಾದಲ್ಲಿ ತುಂಬಾನೇ ಶಕ್ತಿ ಇತ್ತು. ಅದನ್ನ ಬಳಸ್ಕೊಂಡು ಈ ಸರೀಸೃಪ ತುಂಬಾನೇ ಸುಲಭವಾಗಿ ಬೇಟೆಯಾಡ್ತಾ ಇತ್ತು. ವಿಜ್ಞಾನಿಗಳ ಪ್ರಕಾರ ಆ ಸಮಯದಲ್ಲಿ ಇದು ಅದ್ಭುತವಾದ ಬೇಟೆಗಾರ ಆಗಿತ್ತು. ಈ ಜೀವಿಯ ಪಳೆಯುಳಿಕೆಗಳು ಕೇವಲ ಇಂಗ್ಲೆಂಡ್ ನಲ್ಲಿ ಮಾತ್ರ ಸಿಕ್ಕಿವೆ. ನಂಬರ್ 4, ಮೆಗಾಥೀರಿಯಂ. ಸುಮಾರು 4.2 ಮಿಲಿಯನ್ ವರ್ಷಗಳ ಹಿಂದೆ ಈ ಜೀವಿ ಭೂಮಿಯ ಮೇಲೆ ಜೀವಿಸಿತ್ತು. ಇದು ನೋಡೋದಕ್ಕೆ ಸ್ವಲ್ಪ ಕರಡಿಗಳ ತರ ಕಾಣ್ತಾ ಇತ್ತು. ಆದ್ರೆ
ಕರಡಿಗಳಿಗೂ ಈ ಜೀವಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಈ ಮೆಗಾಥೇರಿಯಂ ನಿಂತ್ಕೊಂಡಾಗ ಹೆಚ್ಚು ಕಡಿಮೆ 20 ಅಡಿ ಎತ್ತರ ಬರ್ತಾ ಇತ್ತು ಹಾಗೂ ಬರೋಬ್ಬರಿ 5 ಟನ್ ತೂಕವನ್ನ ಕೂಡ ಹೊಂದಿತ್ತು. ಆ ಸಮಯದಲ್ಲಿ ಭೂಮಿಯ ಮೇಲೆ ಜೀವಿಸಿದ್ದ ಅತ್ಯಂತ ಭಾರಿ ಗಾತ್ರದ ಪ್ರಾಣಿಗಳಲ್ಲಿ ಇದು ಕೂಡ ಒಂದು. ಇದನ್ನ ಕೇಳಿ ನಿಮ್ಗೆ ಆಶ್ಚರ್ಯವಾಗಬಹುದು. ಇಷ್ಟೊಂದು ಭಾರಿ ಗಾತ್ರದ ದೇಹ ಇದ್ರೂ ಕೂಡ ಇದೊಂದು ಸಸ್ಯಾಹಾರಿ ಪ್ರಾಣಿಯಾಗಿತ್ತು. ಮುಖ್ಯವಾಗಿ ಹಣ್ಣು ಹಂಪಲನ್ನ ಇದು ತಿಂದು ಜೀವಿಸ್ತಾ ಇತ್ತು. ಮೆಗಾಥೇರಿಯಂನ ಪಳೆಯುಳಿಕೆಗಳು ಅಮೆರಿಕ, ಅರ್ಜೆಂಟೀನಾ ಮತ್ತು ಬ್ರೆಜಿಲ್ ನಲ್ಲಿ ಸಿಕ್ಕಿವೆ. ನಂಬರ್ 3 ಮೆಗಾಲೋಸೊರಸ್. ಜಿಂಕೆಗಳ ಜಾತಿಯಲ್ಲೇ ಅತಿ ದೊಡ್ಡ ಜಿಂಕೆ ಇದು. ಸುಮಾರು 10,000 ವರ್ಷಗಳ ಹಿಂದೆ ಅಂದ್ರೆ ಪ್ಲಿಯೋಸ್ಟಿಸ್ ಕಾಲದಲ್ಲಿ ಭೂಮಿಯ ಮೇಲೆ ಇದು ಜೀವನ ಮಾಡ್ತಿತ್ತು. ಅದರಲ್ಲೂ ಯುರೇಷಿಯಾದಲ್ಲಿ ಈ ದೊಡ್ಡ ಗಾತ್ರದ ಜಿಂಕೆಗಳು ಕಂಡು ಬರ್ತಾ ಇದ್ವು. ಇವು ಹೆಚ್ಚು ಕಡಿಮೆ 7 ಅಡಿ ಎತ್ತರ ಬೆಳೀತಾ ಇದ್ವು. ಇದರ ಕೊಂಬುಗಳನ್ನ ಕೂಡ ಸೇರಿಸಿಕೊಂಡ್ರೆ ಸುಮಾರು 13 ಅಡಿಗಳಷ್ಟು ಎತ್ತರ ಬರ್ತಾ ಇದ್ವು. ಹಾಗೂ ಇವುಗಳ ಕೊಂಬಿನ ಮಧ್ಯೆ ಇರುವ ಅಗಲ 12 ಅಡಿಗಳು. ಇವುಗಳನ್ನ ಬೇಟೆಯಾಡುವ ಪ್ರಾಣಿಗಳಿಂದ ತನ್ನನ್ನ ತಾನು ಕಾಪಾಡಿಕೊಳ್ಳೋಕೆ ಈ ಬಲಿಷ್ಠವಾದ ಕೊಂಬುಗಳು ಉಪಯೋಗಕ್ಕೆ ಬರ್ತಾ ಇದ್ವು. ಹಾಗೂ ಇದರ ತೂಕ ಹೆಚ್ಚು ಕಡಿಮೆ 680 ಕೆಜಿ. ಇಷ್ಟೊಂದು ಹೆಚ್ಚು ತೂಕವನ್ನ ಹೊಂದಿದ್ರು ಕೂಡ ಇದು ವೇಗವಾಗಿ ಓಡಬಲ್ಲದು. ಈಗಿನ ಜಿಂಕೆಗಳ ತರ ಈ ಮೆಗಲೋಸೋರಸ್ ಕೂಡ ಸಸ್ಯಾಹಾರಿ ಜೀವಿಯಾಗಿತ್ತು. ನಂಬರ್ 2 ಎಲುಸುಜೀನಿಯಾ. ಫ್ರೆಂಡ್ಸ್, ಎಲುಸುಜೀನಿಯಾ ಪದದ ಅರ್ಥ ಪ್ರಾಚೀನ ಕಾಲದ ಪ್ರಾಣಿ ಅಂತ. ಇದು ಸುಮಾರು 508 ಮಿಲಿಯನ್ ವರ್ಷಗಳ ಹಿಂದೆ ಅಂದ್ರೆ ಗ್ಯಾಮ್ರಿಯನ್ ಕಾಲದಲ್ಲಿ ಈ ಸಮುದ್ರದ ಆಳವಾದ ಪ್ರದೇಶದಲ್ಲಿ ಇದು ಜೀವಿಸ್ತಾ ಇತ್ತು. ಇದು ನೋಡೋದಕ್ಕೆ ತುಂಬಾನೇ ವಿಚಿತ್ರವಾಗಿ ಕಾಣ್ತಾ ಇತ್ತು. ಇದರ ಹೆಸರು ಎಲುಸುಜೀನಿಯಾ. ಇದರ ಶರೀರದ ರಚನೆ ತುಂಬಾನೇ ವಿಚಿತ್ರವಾಗಿದೆ. ಇದು ಭಾರಿ ಗಾತ್ರದ ಜೀವಿ ಏನೂ ಅಲ್ಲ. ಇದೊಂದು ಚಿಕ್ಕ ಗಾತ್ರದ ಪ್ರಾಣಿ. ಅಂದ್ರೆ ಇದರ ಸೈಜ್ ಕೇವಲ ಕೆಲವು ಸೆಂಟಿಮೀಟರ್ಸ್ ಮಾತ್ರ ಇರ್ತಾ ಇತ್ತು. ಇದರ ದೇಹದ ಮೇಲೆ ಮುಳ್ಳಿನ ತರಹದ ರಚನೆಯನ್ನ ನೋಡಬಹುದು. ಫ್ರೆಂಡ್ಸ್, ಈ ಪ್ರಾಣಿಯ ಪಳೆಯುಳಿಕೆಗಳು ಸಿಕ್ಕ ಮೇಲೆ ವಿಜ್ಞಾನಿಗಳಿಗೆ ಪ್ರಾಚೀನ ಕಾಲದ ಪ್ರಾಣಿಗಳ ವಿಕಾಸದ ಬಗ್ಗೆ ತುಂಬಾನೇ ಮಾಹಿತಿ ಸಿಗುತ್ತೆ. ನಂಬರ್ 1 ಕುಡ್ಜಲ್ ಕೋಟ್ಲಸ್. ಇದು ಟೀರೋಸರಸ್ಗೆ ಸೇರಿರುವ ಒಂದು ಪ್ರಾಣಿ. ಅಂದ್ರೆ ಇದು ಕೂಡ ಗಾಳಿಯಲ್ಲಿ ಹಾರಬಲ್ಲ ಒಂದು ಸರೀಸೃಪ. ಇದು ಸುಮಾರು 66 ರಿಂದ 72 ಮಿಲಿಯನ್ ವರ್ಷಗಳ ಹಿಂದೆ ಲೇಟ್ ಕ್ರಿಟೇಷಸ್ ಕಾಲದಲ್ಲಿ ಈ ಭೂಮಿಯ ಮೇಲೆ ಜೀವಿಸ್ತಾ ಇತ್ತು. ಇದು ತನ್ನ ರೆಕ್ಕೆಗಳನ್ನ ಬಿಚ್ಚಿದಾಗ ಹೆಚ್ಚು ಕಡಿಮೆ 36 ಅಡಿ ಅಗಲ ಬರುತ್ತೆ. ಅಂದ್ರೆ ಜಿರಾಫೆಗಿಂತ ದೊಡ್ಡದು. ಹಾಗೂ ಇದರ ದವಡೆಗಳಲ್ಲಿ ಬಲಿಷ್ಠವಾದ ಮತ್ತು ಶಾರ್ಪ್ ಆಗಿರುವ ಹಲ್ಲುಗಳು ಇದ್ವು. ಈಗಿನವರೆಗೂ ನಮ್ಮ ಭೂಮಿಯ ಮೇಲೆ ಜೀವಿಸಿದ ಅತ್ಯಂತ ದೊಡ್ಡ ಗಾತ್ರದ ಹಾರುವ ಜೀವಿ ಇದು. ಇದು ಒಂದು ಮಾಂಸಾಹಾರಿ ಪ್ರಾಣಿಯಾಗಿತ್ತು. ಇದರ ಮುಖ್ಯ ಆಹಾರ ಬಂದು ದೊಡ್ಡ ಗಾತ್ರದ ಹಲ್ಲಿಗಳು ಹಾಗೂ ಡೈನೋಸರ್ನ ಮರಿಗಳನ್ನ ಕೂಡ ಇದು ಬೇಟೆಯಾಡಿ ತಿಂತಾ ಇತ್ತು. ಈ ಪ್ರಾಣಿಯ ಪಳೆಯುಳಿಕೆಗಳು ಉತ್ತರ ಅಮೆರಿಕ ಮತ್ತು ಟೆಕ್ಸಾಸ್ ನಲ್ಲಿ ಸಿಕ್ಕಿವೆ. ಸೊ ದಟ್ ವಾಸ್ ದ ಇನ್ಫಾರ್ಮೇಟಿವ್ ಥಿಂಕರ್ಸ್. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ನ ಒತ್ತಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.